4 ದಿನದ ನಿರಂತರವಾಗಿ ಧರಣಿ ನಡೆದ್ರು ಅಂತ್ಯಗೊಳಿಸಿದ್ರಿ. ಏನಂತೆ ಭರವಸೆ ಕೊಟ್ಟರು ನೋಡಿ? ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅದು ಅಧಿಕಾರಿ ವ್ಯಾಪ್ತಿ ಏನಿದೆ ಅದು ಯಾರನ್ನ ಬೇಕಾದ್ರೂ ಕರೆಸುವಂಥ ಅಧಿಕಾರಿ ಇದೆ ಅನ್ನೋಂಥದ್ದು ಹೇಳಿದ್ದಾರೆ. ಇವತ್ತು ಕರ್ನಾಟಕದ ಕಂದಾಯ ಕಾರ್ಯದರ್ಶಿಯನ್ನ ಮತ್ತು ಯಾವ್ಯಾವ ಜಿಲ್ಲಾಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಇವತ್ತು ನೋಟಿಸ್ ಕೊಡೋದು, ಹೆಸರು ದಾಖಲೆ ಮಾಡೋದ್ರ ಬಗ್ಗೆನೂ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ದಿಲ್ಲಿ ಕರೆಸಿನಂತ ಅವರು ಭರವಸೆ ಕೊಟ್ಟಾರೆ. ಅಲ್ಲಿಂದ ಇದೇ ತಿಂಗಳಲ್ಲಿ ಏನು ನಮ್ಮ ದಿಲ್ಲಿಯಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ನಡೀತದೆ, ಎಷ್ಟೇ ಡೆಲಿಗೇಷನ್ ಬಂದ್ರೂ ನಾವು ಅಲ್ಲಿ ಅವರೆಲ್ಲ ಅಹವಾಲನ್ನು ತಗೋತೀವಿ. ಅದನ್ನು ನಮ್ಮ ಸಮಿತಿಯ ಒಂದು ಸಭೆಯಲ್ಲಿ ಮಂಡನೆ ಮಾಡಿ ಎಲ್ಲನೂ ಆನ್ ರೆಕಾರ್ಡ್ ತಗೋತೀವಿ. ಮುಂದೆ ಈ ಕಾನೂನು ತಿದ್ದುಪಡಿ ಏನಾಗಬೇಕಾಗಿದೆ, ಈ ಕಾನೂನು ತಿದ್ದುಪಡಿಯಲ್ಲಿ ಸಾಕಷ್ಟು ಬದಲಾವಣೆ, ಈಗಾಗಲೇ ಕನೇರಿ ಶ್ರೀಗಳು ಹೇಳಿದಂಗೆ 42 ಬದಲಾವಣೆಯನ್ನು ತರ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಾವು ನಿಮ್ಮೆಲ್ಲರ ಭಾವನೆಯನ್ನು ತಿಳ್ಕೊಂಡು ಇದು ಇಟ್ಟು ಗಂಭೀರ ಪರಿಸ್ಥಿತಿ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ವಿಜಯಪುರಕ್ಕೆ ಬಂದಿದ್ದರಿಂದ ಇವತ್ತು ರೈತರ ಒಂದು ಸಮಸ್ಯೆ, ಮಠಾಧೀಶರು ನಮ್ಮ ಸರ್ಕಾರಿ ಜಮೀನುಗಳು ಏನು ಕಬಳಿಕೆ ಮಾಡುವಂಥ ಹುನ್ನಾರ ಮಾಡ್ತಾಯಿದ್ರು ಜಮೀರ್ ಅಹಮದ್ ಖಾನು ಸಿದ್ದರಾಮಯ್ಯನವರು, ಇವತ್ತು ಜಂಟಿ ಸದನ ಸಮಿತಿಯಿಂದ ನಮ್ಗೆ ಭರವಸೆ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಈ ಒಂದು ಹೋರಾಟ ನಾವು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ವಿ. ಇದು ಇಲ್ಲಿಗೆ ಮುಗಿದಿಲ್ಲ. ಇನ್ನು ಬೀದರ್ನಿಂದ ಹಿಡಿದು ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ನಮ್ಮ ರೈತರನ್ನ, ಜನರನ್ನ, ಮಠಮಾನ್ಯಗಳನ್ನು ಜಾಗೃತಿ ಮಾಡೋ ಕೆಲಸ ನಾಳೆಯಿಂದ ನಾವು ಒಂದು TP ಹಾಕ್ಕೊಂಡು ಇಡೀ ಕರ್ನಾಟಕದಲ್ಲಿ ಅಡ್ಡಾಡಿ ಏನೇನು ಅನ್ಯಾಯ ಆಗಿದೆ ಎಲ್ಲ ಕಡೆಯಿಂದೂ ಕನಿಷ್ಠ ಒಂದೊಂದು ಜಿಲ್ಲೆಯಿಂದ ಒಂದು 10 ಜನರ ಒಂದು ಡೆಲಿಗೇಷನನ್ನು ನಾವು ದಿಲ್ಲಿ ಪಾರ್ಲಿಮೆಂಟ್ಗೆ ಏನು ಜಂಟಿ ಸದನ ಸಮಿತಿ ಕರ್ಕೊಂಡು ಹೋಗುವಂಥ ನಿರ್ಣಯ ಮಾಡಿದ್ವಿ. ಇಲ್ಲಿಗೆ ಘೋಷಣೆ ಮಾಡಿದ್ವಿ. ಈಗ ಯಾಕಂದರೆ ಇದು ಏನು ನಾವು ಹೇಳಬೇಕಾಗಿತ್ತು ಆ ಭಾವನೆಯನ್ನು ಅರ್ಥ ಮಾಡಿಕೊಂಡ್ರು. ಮತ್ತು DC ಅವ್ರನ್ನ ಭೇಟಿಯಾಗೋದು ಅದೇನು ಅವಶ್ಯಕತೆ ಇಲ್ಲ. DC ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ನಾವು ದಿಲ್ಲಿಗೆ ಅವ್ರನ್ನೇ ಕರೆಸ್ತೀವಿ. ಯಾವ ಕಾನೂನಿನ ಅವಕಾಶದಲ್ಲಿ ನೀವು ಎಂಟ್ರಿ ಮಾಡಿದ್ರಿ, ಯಾಕೆ ನೋಟಿಸ್ ಕೊಟ್ರಿ, ನಿಮ್ದು ಏನೇನು ಅಧಿಕಾರಿ ವ್ಯಾಪ್ತಿ ಅನ್ನೋಂಥದ್ದನ್ನ ನಾವು ಅಲ್ಲಿ ಅವ್ರನ್ನ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಜೊತೆಗೆ ರೈತರ ನಿಯೋಗವನ್ನು ಯಾರು ವಕಫ್ ಬಗ್ಗೆ ಏನು ಅವ್ರ ತಕರಾರಿದೆ, ಅವ್ರು ಏನು ಇದು ಇದೆ ಸಲಹೆ ಅದನ್ನು ಅದನ್ನು ತಗೋವಂಥ ಡೆಲಿಗೇಷನ್ಗೂ ನಾವು ಮುಕ್ತವಾಗಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ ಬೆಂಗಳೂರು ಶೃಂಗೇರಿ ಮಠಕ್ಕೆ BBMP ಅವರು ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿ ವಸತಿ ಕಟ್ಟಡ ಕಟ್ಟಿದ್ರೆ ತಳುಗೊಳಿಸಿ ಅಂತ 11ನೇ ತಾರೀಕು ಮತ್ತು ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೇಳಿದ್ದಾರೆ. BBMP ಶೃಂಗೇರಿ ಕೊಟ್ಟಿಲ್ಲ. ನೋಡ್ರಿ, ಈ ಕಾಂಗ್ರೆಸ್ ಬಂದ ಮೇಲೆ ಮಠ ಮಂದಿರಗಳ ಮೇಲೆ ದಬ್ಬಾಯಿಕೆ ಮಾಡ್ತಾ ಇದೆ. ನಾನು ಕೇಳ್ತೀನಿ, ಕಾಂಗ್ರೆಸ್ನ 8 ಮಂತ್ರಿಗಳದ್ದು ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ಅದ ಬೆಂಗಳೂರಿನ. ಅದು ಡೆಪ್ಯೂಟಿ CM ಹಿಡಿದು ಯಾರ್ಯಾರು ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ಕಟ್ಟಾರೆ ಮೊದಲು ಅವ್ನು ಕೆಡವ್ರಿ. ಮೊದಲು MLA MP ಗಳು ಅನಧಿಕೃತ ಏನೇನು ಕಟ್ಟಾರೆ ಕೆಡವ್ರಿ. ಅಲ್ಲಿನ ಬಡವ್ರ ಮನೆಗೆ ಕೈ ಹಚ್ಚಿರಿ ಅಥವಾ ಮಠ ಮಂದಿರಗಳು. ನೀವೇ ಇಲ್ಲಿಗೆಲ್ಲ ಅವೆಲ್ಲ ದರೋಡೆ ಮಾಡಿರಿ, ನೀವೇ ಟ್ಯಾಕ್ಸನ್ನು ವಂಚನೆ ಮಾಡಕತ್ತೀರಿ BBMPಗೆ. ಈ ರೀತಿ BBMPಯಲ್ಲಿ ಯಾವುದೇ ಕೆಲಸ ಆಗಬೇಕಾದ್ರೆ ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಪಾಪ ಜನ ಅಲ್ದಾಡಿದ್ರು ಕೆಲಸ ಆಗ್ತಾ ಇಲ್ಲ. ಎಷ್ಟೋ ಜನರ ಕಡೆಯಿಂದ ಹಣ ತಗೋತಾರೆ, ಅದು ಕೆಲಸ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ಒಂದು ಶೃಂಗೇರಿ ಮಠ ಒಂದು ದೊಡ್ಡ ಮಠ, ಅದಕ್ಕೆ ನೋಟಿಸ್ ಕೊಡ್ತಾರಂದರೆ ಇವ್ರ ಉದ್ದೇಶ ಏನಿದೆ ಅಂದರೆ ವ್ಯವಸ್ಥಿತವಾಗಿ ಹಿಂದೂ ಸಮಾಜದ ದೇವಸ್ಥಾನ, ಮಠ ಮಂದಿರಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ.